ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಬಹಳಷ್ಟು ಜನ ಗುರುಗಳೇ ಸಾಕಷ್ಟು ಉಪಾಯಗಳನ್ನು ತಿಳಿಸ್ಕೊಡ್ತಿದ್ದೀರಿ. ಅದರಲ್ಲೂ ಮುಖ್ಯವಾಗಿ ತಾಂತ್ರಿಕ ಉಪಾಯಗಳು, ಶೀಘ್ರವಾಗಿ ಫಲ ಕೊಡ್ತಕ್ಕಂತಹ ಅನೇಕ ರೀತಿಯ ಸಮಸ್ಯೆಗಳಿಗೆ ಸಂಬಂಧಿಸಿದಂತಹ ತಂತ್ರ ಉಪಾಯಗಳನ್ನ ತಿಳಿಸ್ಕೊಡ್ತಿದ್ದೀರಿ. ಇನ್ನಷ್ಟು ತಾಂತ್ರಿಕ ಉಪಾಯಗಳನ್ನ ತಿಳಿಸ್ಕೊಡಿ ಎಂದು ಅನೇಕರು ಕಾಮೆಂಟ್ಗಳಲ್ಲಿ ಮತ್ತು ಕರೆ ಮಾಡಿ ವಿಚಾರಣೆಯನ್ನು ಮಾಡ್ತಿದ್ದೀರಿ. ಸಮಯದ ಅಭಾವ, ಪ್ರತಿನಿತ್ಯವೂ ಒಂದೊಂದು ಉಪಾಯವನ್ನು ತಿಳಿಸಲಿಕ್ಕೆ ಸಾಧ್ಯವಾಗುತ್ತಿಲ್ಲ. ಹಾಗಾಗಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೇಲಿಸ್ಟಲ್ಲಿ ಹೋಗಿ ಬಹಳಷ್ಟು ಸಮಸ್ಯೆಗಳಿಗೆ ಸಂಬಂಧಿಸಿದಂತಹ ಪರಿಹಾರದ ಉಪಾಯಗಳನ್ನ ತೋರಿಸಿದ್ದೇನೆ. ಅವುಗಳಲ್ಲಿ ನಿಮಗೆ ಮಾಡಲು ನಿಮಗೆ ಪ್ರಯತ್ನ ಮಾಡಲು ಅವಕಾಶ ಇರತಕ್ಕಂತಹ ಉಪಾಯಗಳನ್ನ ಆಯ್ಕೆ ಮಾಡಿಕೊಂಡು ಆ ರೀತಿಯ ಪರಿಹಾರಗಳನ್ನ ನೀವು ಪ್ರಯತ್ನ ಮಾಡಬಹುದು ಅಂತ ಹೇಳ್ತೇನೆ. ಇನ್ನು ಮುಂದೆ ಬರ್ತಕ್ಕಂತಹ ಉಪಾಯಗಳು ನಿಮಗೆ ನೋಟಿಫಿಕೇಷನ್ ಆಗಿ ಸಿಗಬೇಕಾದ್ರೆ ತಪ್ಪದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂದಿನ ವಿಷಯ ಅಂದರೆ ಮುಖ್ಯವಾಗಿ ಎದುರು ವ್ಯಕ್ತಿ ನನ್ನ ಅನುಕೂಲವಾಗಿ ನಡೆದುಕೊಳ್ಬೇಕು. ನಾನು ಹೇಳಿದ ರೀತಿಯೇ ಆ ವ್ಯಕ್ತಿ ನಡೆದುಕೊಳ್ಬೇಕು. ಈ ರೀತಿ ಮನಸ್ಸಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಯಾರಿರಬಹುದು ಅಂದರೆ ನಿಮ್ಮ ಸ್ನೇಹಿತರಿರ್ತಾರೆ. ನನಗೆ ಅನುಕೂಲವಾಗಿ ನನ್ನ ಸ್ನೇಹಿತ ನಡೆದುಕೊಳ್ಬೇಕು. ಕುಟುಂಬ ಸದಸ್ಯರಲ್ಲಿ ಯಾರಾದರೂ ನನ್ನ ಮಾತಿಗೆ ವಿರೋಧವಾಗಿ ನಡೆದುಕೊಳ್ತಾ ಇರ್ತಾರೆ. ಅಂತಹ ವ್ಯಕ್ತಿಗಳು ನನಗೆ ಅನುಕೂಲವಾಗಿರಬೇಕು. ಪತಿ ಅಥವಾ ಪತ್ನಿ ದಾಂಪತ್ಯ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳಿಂದ ಒಬ್ಬರಲ್ಲಿ ಒಬ್ಬರಿಗೆ ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಇದ್ದಾಗ ಮನೆಯಲ್ಲೇ ಮಾಡ್ತಕ್ಕಂತಹ ಉಪಾಯಗಳನ್ನು ತಿಳಿಸ್ಕೊಡಿ. ಅನೇಕರು ಕೇಳ್ತಾ ಇರೋದು ಏನಂತಂದರೆ, ನಾವು ಮನೆಯಿಂದ ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಮನೆಯಲ್ಲಿ ಮಾಡ್ತಕ್ಕಂತಹ ಉಪಾಯಗಳನ್ನ ತಿಳಿಸ್ಕೊಡಿ. ಖರ್ಚಿಂದ ಕೂಡಿರಬಾರ್ದು, ತುಂಬ ಸುಲಭವಾದಂತಹ ಸರಳ ಪದ್ಧತಿಯಲ್ಲಿರ್ತಕ್ಕಂತಹ ಪರಿಹಾರಗಳನ್ನ ತಿಳಿಸ್ಕೊಡಿ ಎಂದು. ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡೋದ್ರಿಂದ ನೀವು ಇಷ್ಟಪಟ್ಟಂತಹ ವ್ಯಕ್ತಿ, ನಿಮ್ಮ ಸ್ನೇಹಿತರಿರಬಹುದು, ನಿಮ್ಮ ಸಹೋದ್ಯೋಗಿಗಳಿರ್ಬೋದು, ಅಥವಾ ನೀವು ಕೆಲಸ ಮಾಡ್ತಕ್ಕಂತಹ ಕಾರ್ಯಾಲಯಗಳಲ್ಲಿ ನಿಮ್ಮ ಮೇಲಾಧಿಕಾರಿಗಳು, ಹಾಗೆ ನಿಮ್ಮ ಸಹೋದ್ಯೋಗಿಗಳು, ನಿಮ್ಮ ಸ್ನೇಹಿತರಿರಬಹುದು, ಕುಟುಂಬ ಸದಸ್ಯರು, ಬಂಧುಗಳು, ನಿಮ್ಮ ಪ್ರೇಮಿ ಇರಬಹುದು, ಇಬ್ಬರ ನಡುವೆ ಬಾಂಧವ್ಯ ಬೆಳೆಯಲು, ಇಬ್ಬರ ಆಲೋಚನೆಗಳು ಒಂದೇ ರೀತಿ ಇರಲು ಈ ಉಪಾಯ ಅದ್ಭುತವಾದಂತಹ ಫಲವನ್ನು ಕೊಡ್ತದೆ. ತುಂಬ ಸರಳವಾಗಿರತಕ್ಕಂತಹ ಉಪಾಯ. ಯಾವುದೇ ಮಂತ್ರವಿಲ್ಲದೆ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳೋದ್ರಿಂದ ಎದುರು ವ್ಯಕ್ತಿ ನೀವು ಹೇಳಿದ ರೀತಿಯಲ್ಲಿ ನಡೆದುಕೊಳ್ತಾರೆ. ಬಹಳಷ್ಟು ಜನ ಈ ವಿಚಾರವಾಗಿ ಅನೇಕ ಪರಿಹಾರಗಳಂದರೆ ಬಹಳಷ್ಟು ರೆಮಿಡೀಸ್ ತೋರಿಸಿದ್ದೇನೆ. ಖರ್ಚಿಲ್ಲದೆ ಇರತಕ್ಕಂತಹದ್ದು, ಮುಖ್ಯವಾಗಿ ನಾವು ಸ್ವತಃ ನಮ್ಮ ಕೈಯಲ್ಲೇ ಪ್ರಯತ್ನ ಮಾಡ್ತಕ್ಕಂತಹ ಉಪಾಯವನ್ನು ತಿಳಿಸ್ಕೊಡಿ ಎಂದು ಅನೇಕರು ಕಾಮೆಂಟ್ಗಳಲ್ಲಿ ವಿಚಾರಣೆ ಮಾಡಿರ್ತಾರೆ. ಈ ಉಪಾಯವನ್ನು ಮಂಗಳವಾರ, ಶುಕ್ರವಾರ ಅಥವಾ ಭಾನುವಾರ, ವಾರದ ಈ 3 ದಿನಗಳಲ್ಲಿ ಪ್ರಯತ್ನ ಮಾಡಬಹುದು. ಮಂಗಳವಾರ, ಶುಕ್ರವಾರ, ಭಾನುವಾರ. ಸಮಯ ಸಂಜೆ 6:30 ನಂತರ ಮಧ್ಯರಾತ್ರಿಯ ಒಳಗಾಗಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು. ತುಂಬ ಸರಳವಾಗಿರ್ತಕ್ಕಂತಹ ವಸ್ತುಗಳು, ಪ್ರತಿಯೊಬ್ಬರ ಕೈಯಲ್ಲೂ ತುಂಬ ಸರಳವಾಗಿ ಸಿಗ್ತಕ್ಕಂತಹ ವಸ್ತುಗಳು. ಈ ವಸ್ತುಗಳಿಂದ ಈ ದಿನ ನಾವು ಆಕರ್ಷಣಾ ಶಕ್ತಿಯನ್ನು ಹೆಚ್ಚಿಸ್ಕೊಳ್ತಕ್ಕಂಥದ್ದು, ಎದುರು ವ್ಯಕ್ತಿ ನಮಗೆ ಆಕರ್ಷಿತರಾಗಲಿಕ್ಕೆ. ದಂಪತಿಗಳು ಮುಖ್ಯವಾಗಿ ಬಹಳಷ್ಟು ಕರೆ ಮಾಡ್ತಿದ್ದೀರಿ. ಪ್ರೇಮಿಗಳು, ನಾನು ಪ್ರೀತಿಸಿದಂತಹ ಪ್ರೇಮಿಯೊಂದಿಗೆ ವಿವಾಹ ಆಗಬೇಕು, ಅಥವಾ ನಾವಿಬ್ಬರು ಪ್ರೇಮಿಗಳಾಗಿ ಈಗ ನಮ್ಮಿಬ್ಬರ ನಡುವೆ ಯಾವುದೋ ಒಬ್ಬ 3ನೇ ವ್ಯಕ್ತಿಯ ಪ್ರವೇಶ ಆಗಿ ಈಗ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ, ನನ್ನನ್ನು ತಿರಸ್ಕಾರ ಮಾಡ್ತಿದ್ದಾರೆ, ಅಥವಾ ನಾನು ಉದ್ಯೋಗ ಮಾಡ್ತಕ್ಕಂತಹ ಸ್ಥಳದಲ್ಲಿ ನನ್ನ ಸಹೋದ್ಯೋಗಿಗಳಿಂದ ಸಮಸ್ಯೆ ಆಗ್ತಾ ಇದೆ, ಉದ್ಯೋಗನೇ ಬಿಟ್ಟು ಹೋಗಬೇಕು ಎಂಬಂತಹ ಪರಿಸ್ಥಿತಿಯಲ್ಲಿದ್ದೇನೆ, ಮೇಲಾಧಿಕಾರಿಗಳ ಹೆಚ್ಚಿನ ಕಿರುಕುಳ, ಮೇಲಾಧಿಕಾರಿಗಳು ನನಗೆ ಅನುಕೂಲವಾಗಿ ನಡೆದುಕೊಳ್ಳೋದಕ್ಕೆ, ಈ ರೀತಿ ವಿಚಾರಣೆ, ಈ ರೀತಿ ಸಂಬಂಧಿಸಿದಂತಹ ಸಮಸ್ಯೆಗಳಿಗೆ ಅನೇಕ ರೀತಿಯ ಕರೆಗಳು ಮಾಡಿರ್ತೀರಿ. ಸೊ ನಿಮಗೆಲ್ಲ ಹೇಳಿದ್ದೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಿಸಿದಂತಹ ರೆಮಿಡಿಯನ್ನು ತೋರಿಸ್ಕೊಡ್ತೇನೆ ಅಂಥೇಳಿ. ಈ ಒಂದು ಸಮಸ್ಯೆಗೆ ಸಂಬಂಧಿಸಿದ ಪರಿಹಾರವೆಂದರೆ ಒಂದು ಹಳದಿ ವಸ್ತ್ರವನ್ನು ತೆಗೆದುಕೊಳ್ಳಿ. ನಾನಾಗಲೇ ಹೇಳಿದ್ದೇನೆ, ಈ ಒಂದು ಉಪಾಯಕ್ಕೆ ಯಾವುದೇ ಮಂತ್ರ ಜಪಿಸುವ ಅಗತ್ಯವಿರೋದಿಲ್ಲ. ಹಳದಿ ವಸ್ತ್ರ ತೆಗೆದುಕೊಂಡು, ನಿಮಗೆಲ್ಲರಿಗೂ ತಿಳಿದಿರತಕ್ಕಂತಹ ವಿಚಾರ, ಕಲ್ಲುಪ್ಪು ಆಕರ್ಷಣಾ ಶಕ್ತಿ ಇರತಕ್ಕಂತಹ ವಸ್ತುಗಳಲ್ಲಿ ಪ್ರಮುಖವಾದದ್ದು. ನಮ್ಮ ಅಡುಗೆ ಕೋಣೆಯಲ್ಲಿ ಸಿಗ್ತಕ್ಕಂತಹ ಸರಳ ವಸ್ತು, ಅತ್ಯಧಿಕ ಆಕರ್ಷಣಾ ಶಕ್ತಿ ಇರತಕ್ಕಂತಹ ವಸ್ತು ಕಲ್ಲು. ಸ್ವಲ್ಪ ಮಟ್ಟಿಗೆ ಕಲ್ಲುಪ್ಪನ್ನು ತೆಗೆದುಕೊಳ್ಳಿ.
ಗುರುಗಳೇ ಬಹಳ ಸರಳ ಪದ್ಧತಿಯಲ್ಲಿ ಇರ್ತೀವಿ, ಇವೆಲ್ಲವೂ ಉಪಯೋಗ ಆಗುತ್ತಾ, ಇದರಿಂದ ಲಾಭ ಪಡಿಬಹುದಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ಬಹಳಷ್ಟು ಜನ ಕೇಳ್ತಿರ್ತಾರೆ. ಪ್ರಕೃತಿಯಲ್ಲಿ ಸಿಗ್ತಕ್ಕಂತಹ ಕೆಲವೊಂದು ವಸ್ತುಗಳಿಗೆ ಅವುಗಳಿಗೇ ಆದಂತಹ ಒಂದು ನಮಗೆ ತಿಳಿದೇ ಇರತಕ್ಕಂತಹ ಶಕ್ತಿ ಇರ್ತದೆ. ಸೊ ಪ್ರಯತ್ನ ಪಟ್ಟರೆ ಪ್ರತಿಯೊಂದು ಸಮಸ್ಯೆಗಳಿಗೆ ಪರಿಷ್ಕಾರವನ್ನು ನಾವು ಕಂಡುಕೊಳ್ಬಹುದು. ಹಳದಿ ವಸ್ತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಕಲ್ಲುಪ್ಪನ್ನು ತುಂಬಿಕೊಳ್ಬೇಕು. ಹಾಗೆ ಈ ರೀತಿಯ ಏಲಕ್ಕಿಯನ್ನು ತೆಗೆದುಕೊಳ್ಳಿ. ನಮಗಿಲ್ಲಿ 9 ಸಂಖ್ಯೆಯಲ್ಲಿ ಬೇಕಾಗಿರ್ತದೆ. 9 ಸಂಖ್ಯೆಯಲ್ಲಿ ಏಲಕ್ಕಿಯನ್ನು ತೆಗೆದುಕೊಂಡು ಈ ವಸ್ತ್ರದಲ್ಲಿ ಇಟ್ಕೊಳ್ಳಿ. ಏಲಕ್ಕಿಯನ್ನು ಬಳಸುವಾಗ ಸ್ವಲ್ಪ ನೀಟಾಗಿರ್ತಕ್ಕಂತಹ, ಬಳಸಲಿಕ್ಕೆ ಯೋಗ್ಯ ಇರತಕ್ಕಂತಹ ಈ ರೀತಿಯ 9 ಏಲಕ್ಕಿಯನ್ನು ತೆಗೆದುಕೊಳ್ಬೇಕು. ಈ ಏಲಕ್ಕಿಗಳಿಗೂ ಸಹ ಆಕರ್ಷಣಾ ಶಕ್ತಿ ಹೆಚ್ಚಾಗಿರ್ತದೆ. ಪ್ರಕೃತಿಯಲ್ಲಿ ಅನೇಕ ವಸ್ತುಗಳಿವೆ. ನಮ್ಮ ಯೂನಿವರ್ಸ್ ನಮಗೆ ಈ ಪ್ರಕೃತಿಯಲ್ಲಿ ಬಹಳಷ್ಟು ವಸ್ತುಗಳಿವೆ. ಆ ವಸ್ತುಗಳಿಗೆ ಅವುಗಳಿಗೆ ಆದಂತಹ ಒಂದು ಶಕ್ತಿ ಇರ್ತದೆ. ಇದು ಗ್ರಹಿಸಿದರೆ ಸಾಕು, ನಾವು ನಮ್ಮ ಸಮಸ್ಯೆಗಳಿಗೆ ಪರಿಹಾರ ನಾವು ಸ್ವತಃ ನಮ್ಮ ಕೈಯಲ್ಲೇ ಕಂಡುಕೊಳ್ಬಹುದು. 9 ಸಂಖ್ಯೆಯಲ್ಲಿ ನಾನಿಲ್ಲಿ ಏಲಕ್ಕಿಯನ್ನು ಬೆಳೆಸಿದ್ದೇನೆ. ಹಾಗೆ ನೋಡಿ, ಈ ರೀತಿ ಒಣಮಿರ್ಚಿ 2 ಸಂಖ್ಯೆಯಲ್ಲಿ ಬೇಕು. ಇಲ್ಲಿ ಮುಖ್ಯವಾಗಿ ಏನಂದರೆ, ಈ ಒಣಮಿರ್ಚಿಗೆ ಈ ರೀತಿ ತೊಟ್ಟಿರಬೇಕು. ಈ ತೊಟ್ಟುಗಳು ತೆಗೆದುಬಿಟ್ಟಿರ್ತಕ್ಕಂತಹ ಮಿರ್ಚಿ ಆದರೆ ನಮಗೆ ಉಪಯೋಗಕ್ಕೆ ಬರೋದಿಲ್ಲ. ಈ ರೀತಿ ತೊಟ್ಟು 2 ಒಣಮಿರ್ಚಿಯನ್ನು ತೆಗೆದುಕೊಳ್ಳಿ. ಈ 2ನ್ನು ಈ ವಸ್ತ್ರದಲ್ಲಿ ಹಾಕೋಣ. ಇದಾದ ನಂತರ ಈ ವಸ್ತ್ರದಲ್ಲಿ ಸ್ವಲ್ಪ ಕುಂಕುಮವನ್ನು ಬೆರೆಸೋಣ. ಎಲ್ಲ ವಸ್ತುಗಳಿಗೆ ಕುಂಕುಮವನ್ನು ಬೆರೆಸೋಣ. ಬಹಳ ಸರಳವಾಗಿರ್ತಕ್ಕಂತಹ ಉಪಾಯಗಳೇ, ಆದರೆ ಶೀಘ್ರವಾಗಿ ಲಾಭ ಕೊಡ್ತವೆ, ಶಾಶ್ವತವಾಗಿ ಲಾಭ ಕೊಡ್ತಕ್ಕಂತಹ ವಸ್ತುಗಳು. ನಂತರ ಏನು ಮಾಡಬಹುದು, ಎಲ್ಲ ವಸ್ತುಗಳನ್ನು ಈ ಹಳದಿ ವಸ್ತ್ರದಲ್ಲಿ ಈ ರೀತಿ ಕಟ್ಕೊಳ್ಳಿ. ಒಂದು ಗಂಟನಾಗಿ ಮಾಡ್ಕೊಳ್ಳಿ. ತುಂಬ ಶಕ್ತಿಯುತವಾದಂತಹ ತಾಂತ್ರಿಕ ಉಪಾಯ. ತಾಂತ್ರಿಕ ಉಪಾಯಗಳಲ್ಲಿ ಶೀಘ್ರವಾಗಿ ಲಾಭ ಸಿಗುತ್ತೆ. ಕೆಲವರಿಗೆ ಏನಾಗ್ತಾ ಇದೆ ಅಂತಂದರೆ, ಬಹಳಷ್ಟು ಜನ ಕರೆ ಮಾಡ್ತೀರಿ, ತಾಂತ್ರಿಕ ಉಪಾಯಗಳು ಪ್ರಯತ್ನ ಪಟ್ಟ ಸ್ವಲ್ಪ ದಿನಗಳು ನಮಗೆ ಫಲ ಇರ್ತದೆ, ನಂತರ ಅದೇ ಸಮಸ್ಯೆಗಳು ರಿಪೀಟ್ ಆಗ್ತಾ ಇರ್ತದೆ ಅಂತೇಳಿ. ಒಂದಲ್ಲ 2 ಬಾರಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡ್ತಾ ಬನ್ನಿ. ನಿಮಗೆ ಸಮಸ್ಯೆಗಳು ಕಂಡಾಗ ಈ ಉಪಾಯವನ್ನು ಮರಳಿ ಪ್ರಯತ್ನವನ್ನು ಮಾಡ್ತಾ ಇರಿ. ಹಾಗೆ ಈ ರೀತಿ ಗಂಟನ್ನಾಗಿ ಮಾಡಿಕೊಟ್ಟಂತಹ ಈ ವಸ್ತ್ರದಿಂದ ಕೂಡಿದಂತಹ ಈ ಗಂಟನ್ನು ನಾನಾಗಲೇ ಹೇಳಿದ ರೀತಿಯಲ್ಲಿ ನೀವು ಈ ಉಪಾಯವನ್ನು ಪ್ರಯತ್ನ ಮಾಡಿದ ಸಮಯ ಸಂಜೆ 6:30 ನಂತರ ಆಗಿರಬೇಕು. ಮಂಗಳವಾರ, ಶುಕ್ರವಾರ ಮತ್ತು ಭಾನುವಾರ ಸಂಜೆ 6:30 ನಂತರ ಈ ಉಪಾಯವನ್ನು ಪ್ರಯತ್ನ ಮಾಡಬೇಕು. ನಂತರ ಈ ಗಂಟನ್ನು ನೀವು ನಿದ್ರಿಸುವಂತಹ ಸ್ಥಳದಲ್ಲಿ, ನಿಮ್ಮ ಒಂದು ಬೆಡ್ ಅಥವಾ ಪಿಲ್ಲೋ ಕೆಳಭಾಗದಲ್ಲಿ ಈ ಗಂಟನ್ನಿಟ್ಕೊಂಡು ತಂತ್ರ ಮಾಡಿದಂತಹ ದಿನ ಈ ಒಂದು ವಸ್ತುವನ್ನು ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಳಿ. ಹಾಗೆ ನಂತರದ ದಿನ ಉಪಾಯವನ್ನು ಪ್ರಯತ್ನ ಮಾಡಿದ್ದ ನಂತರದ ದಿನ ಈ ಗಂಟನ್ನು ತೆಗೆದುಕೊಳ್ಳಿ. ಹತ್ತಿರದಲ್ಲಿರ್ತಕ್ಕಂತಹ ದೇವಾಲಯಗಳಲ್ಲಿ ಅಥವಾ ರಸ್ತೆ ಬದಿಗಳಲ್ಲಿರ್ತಕ್ಕಂತಹ ಯಾವುದೇ ಒಂದು ದೇವತಾ ಮರಗಳಿಗೆ ಈ ಗಂಟನ್ನು ಕಟ್ಟಿಬಿಟ್ಟು ಬನ್ನಿ. ಈ ಗಂಟನ್ನು ಆ ದೇವತಾ ಮರಗಳಿಗೆ ಕಟ್ಟುವಾಗ ಯಾವ ವ್ಯಕ್ತಿಗಾದರೆ ನೀವು ಈ ಉಪಾಯವನ್ನು ಪ್ರಯತ್ನ ಮಾಡ್ತಿರ್ತೀರಿ, ಆ ವ್ಯಕ್ತಿಯ ಹೆಸರನ್ನು 11 ಬಾರಿ ಹೇಳ್ತಾ ಮನಸ್ಸಲ್ಲಿ ಆ ವ್ಯಕ್ತಿಯ ಹೆಸರನ್ನು 11 ಬಾರಿ ಹೇಳ್ಕೊಳ್ಳಿ. ಹಾಗೆ ಈ ಗಂಟನ್ನು ಆ ದೇವತಾ ಮರಗಳಿಗೆ ಕಟ್ಟುವಾಗ 11 ಬಾರಿ ವ್ಯಕ್ತಿಯ ಹೆಸರನ್ನು ಹೇಳಿಕೊಂಡು, ಇಂತಹ ವ್ಯಕ್ತಿಯು ನನಗೆ ಅನುಕೂಲಕರವಾಗಿರಬೇಕು, ನಮ್ಮಿಬ್ಬರ ನಡುವೆ ಇರ್ತಕ್ಕಂತಹ ಯಾವುದಾದ್ರೂ ಸಮಸ್ಯೆಗಳಿದ್ದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಭಿನ್ನಾಭಿಪ್ರಾಯಗಳಿರ್ತಕ್ಕಂತಹ ಸ್ನೇಹಿತರು, ಪ್ರೇಮಿಗಳು, ದಂಪತಿಗಳು, ನಮ್ಮಿಬ್ಬರ ನಡುವೆ ಇರ್ತಕ್ಕಂತಹ ಭಿನ್ನಾಭಿಪ್ರಾಯಗಳು ದೂರವಾಗಬೇಕು, ನಮ್ಮಿಬ್ಬರ ಆಲೋಚನೆಗಳು ಒಂದೇ ರೀತಿ ಇರಬೇಕು. ಅಥವಾ ಪ್ರೇಮಿಗಳಾದರೆ ಈ ವ್ಯಕ್ತಿಯೊಂದಿಗೇ ನನ್ನ ವಿವಾಹ ಆಗಬೇಕು, ನನ್ನ ವಿವಾಹಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅಡೆತಡೆಗಳು ಬರಬಾರ್ದು, ನಮ್ಮಿಬ್ಬರ ವಿವಾಹಕ್ಕೆ ಯಾವ 3ನೇ ವ್ಯಕ್ತಿಯ ಸಮಸ್ಯೆ ಆಗಬಾರ್ದು. ಅಥವಾ ನಿಮ್ಮ ಜೀವನದಲ್ಲಿ 3ನೇ ವ್ಯಕ್ತಿ ಪ್ರವೇಶ ಆಗಿದ್ದರೆ ನಮ್ಮಿಬ್ಬರ ನಡುವೆ ಇರ್ತಕ್ಕಂತಹ ಆ 3ನೇ ವ್ಯಕ್ತಿ ನಮ್ಮಿಬ್ಬರಿಂದ ದೂರ ಹೋಗಬೇಕು, ನಮ್ಮ ಪ್ರೀತಿ ವಿವಾಹಕ್ಕೆ ಕಾರಣವಾಗಬೇಕು. ಈ ರೀತಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ಸಮಸ್ಯೆಗಳನ್ನು ವ್ಯಕ್ತಿಯ ಹೆಸರು 11 ಬಾರಿ ಹೇಳ್ತಾ ಒಂದು ಸಂಕಲ್ಪವನ್ನಾಗಿ ಮಾಡಿಕೊಂಡು ಈ ವಸ್ತ್ರವನ್ನು ಒಂದು ದಾರದ ಸಹಾಯದಿಂದ ದೇವತಾ ಮರಗಳಿಗೆ ಕಟ್ಟಿ ಬನ್ನಿ. ಬೇವಿನ ಮರ ಇರಬಹುದು, ಆಲದ ಮರ ಆದರೆ ರಾಗಿ ಮರ ಅಂತ ಹೇಳ್ತೇವೆ, ಟೆಂಪಲಲ್ಲಿ ದೇವಾಲಯಗಳಲ್ಲಿ ಬಹಳಷ್ಟು, ಅಥವಾ ರಸ್ತೆ ಬದಿಯಲ್ಲಿರ್ತಕ್ಕಂತಹ ಯಾವುದೇ ಬೇವಿನ ಮರ ಇರಬಹುದು, ಬಿಳಿ ಎಕ್ಕದ ಗಿಡ ಇರಬಹುದು, ಬನ್ನಿ ಮರ ಇರಬಹುದು. ಈ ರೀತಿ ದೇವತಾ ಮರಗಳಿಗೆ ಈ ಒಂದು ವಸ್ತ್ರವನ್ನು ಕಟ್ಟಿ ಬನ್ನಿ. ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡೋದ್ರಿಂದ ಏನಾಗುತ್ತೆ, ಇಬ್ಬರ ನಡುವೆ ಒಳ್ಳೆಯ ಬಾಂಧವ್ಯ ಬೆಳೆಯುತ್ತೆ. ಅದು ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಕುಟುಂಬ ಸದಸ್ಯರಿರಬಹುದು, ನಿಮ್ಮ ಪತಿ ಪತ್ನಿ ಇರಬಹುದು, ನಾನಾಗಲೇ ಹೇಳಿದ ಹಾಗೆ ಸ್ನೇಹಿತರು, ಸಹೋದ್ಯೋಗಿಗಳು, ನಿಮ್ಮ ಮೇಲಾಧಿಕಾರಿಗಳು, ಯಾವುದೇ ಕಚೇರಿಯಲ್ಲಿ ಕೆಲವೊಂದು ಅಧಿಕಾರಿಗಳ ಒಂದು ದರ್ಪ ಇರಬಹುದು, ಅಥವಾ ಅವರು ನಿಮ್ಮ ಮೇಲೆ ಹೆಚ್ಚಿನ ಒಂದು ಒತ್ತಡಗಳಾಗ್ತಕ್ಕಂತಹದ್ದು, ಕೆಲಸ ಕಾರ್ಯಗಳಲ್ಲಿ ನಿಮಿತ್ತ ಯಾವುದೋ ಒಂದು ಬೇಕು ಅಂತಲೇ ನಿಮಗೊಂದು ಸಮಸ್ಯೆ ಕೊಡ್ತಕ್ಕಂತಹದ್ದು,
ಈ ರೀತಿ ಸಮಸ್ಯೆಗಳಿಗೆ ಇದು ಅದ್ಭುತವಾದಂತಹ ಫಲವನ್ನು ಕೊಡ್ತದೆ. ಆ ವ್ಯಕ್ತಿಗಳು ಯಾವ ವ್ಯಕ್ತಿಗಾಗಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಿದಿರಿ ಆ ವ್ಯಕ್ತಿ ನಿಮ್ಮೊಂದಿಗೆ ಅನುಕೂಲಕರವಾಗಿ ನಡೆದುಕೊಳ್ತಾರೆ. ನಿಮ್ಮ ಮಾತಿನ ಪ್ರಕಾರ ಆ ವ್ಯಕ್ತಿಗಳು ನಡೀತಾರೆ ಅಂತ ಹೇಳಬಹುದು. ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ. ನಾನು ಆಗಲೇ ಹೇಳಿದೆ, ಬಹಳಷ್ಟು ಜನ ಕೇಳ್ತಿದ್ದೀರಿ ಇನ್ನೂ ಹೆಚ್ಚಿನ ವಿಷಯಗಳನ್ನ ತಿಳಿಸ್ಕೊಡಿ ಅಂತೇಳಿ. ಮುಂದಿನ ದಿನಗಳಲ್ಲಿ ಅವುಗಳ ಪ್ರಯತ್ನ ಮಾಡ್ತೇನೆ. ಈಗಾಗಲೇ ಅನೇಕ ಸಮಸ್ಯೆಗಳಿಗೆ ಸಂಬಂಧಿಸಿದಂತಹ ರೆಮಿಡೀಸ್ ನಮ್ಮ ಚಾನಲಲ್ಲಿದೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಪ್ಲೇಲಿಸ್ಟಲ್ಲಿ ಹೋಗಿ ನಿಮ್ಮ ಸಮಸ್ಯೆಗಳಿಗೆ ಸಂಬಂಧಿಸಿದ ಪರಿಹಾರ ಮಾರ್ಗಗಳು ಸಿಗುತ್ತೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.